ಸ್ನೇಹಿತರೆ, NWKRTC ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೇಮಕಾತಿಯ ಘೋಷಣೆಯಾಗಿದೆ. ಒಟ್ಟು ಎಷ್ಟು ಹುದ್ದೆಗಳು ಹಾಗೂ ಯಾವ ಯಾವ ಹುದ್ದೆಗಳು? ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ ಹಾಗೂ ಇನ್ನಿತರ ವಿವರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWKRTC ಕರ್ನಾಟಕದ ಪ್ರಮುಖ ಸರ್ಕಾರಿ ಟ್ರಾನ್ಸ್ಪೋರ್ಟ್ ಸಂಸ್ಥೆಯಾಗಿದೆ. ಆದರೆ ಈ ನೇಮಕಾತಿ ಪ್ರಕ್ರಿಯೆಯು KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತಿರುವುದು. ಈ ಬಾರಿ ನೇರ ನೇಮಕಾತಿ ಹಾಗೂ ಆಂತರಿಕ ಕೋಟಾ ಎರಡೂ ಇದೆ. ಯಾವ ಯಾವ ಹುದ್ದೆಗಳು ಅನ್ನೋದನ್ನು ಈಗ ನೋಡೋಣ. ನೇರ ನೇಮಕಾತಿಯ ಹುದ್ದೆಗಳ ವಿವರಗಳನ್ನು ಈಗ ನೋಡೋಣ. ಸಹಾಯಕ ಆಡಳಿತಾಧಿಕಾರಿ 2 ಹುದ್ದೆಗಳು, ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆಗಳು, ಸಹಾಯಕ ಕಾನೂನು ಅಧಿಕಾರಿ 5 ಹುದ್ದೆಗಳು, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 4 ಹುದ್ದೆಗಳು, ಸಹಾಯಕ ತಾಂತ್ರಿಕ ಶಿಲ್ಪಿ 6 ಹುದ್ದೆಗಳು ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕ 8 ಹುದ್ದೆಗಳು. ಇನ್ನು ಆಂತರಿಕ ನೇಮಕಾತಿಯಲ್ಲಿ ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಸಹ 1 ಹುದ್ದೆ, ಸಹಾಯಕ ಕಾನೂನು ಅಧಿಕಾರಿ 1 ಹುದ್ದೆ, ಸಹಾಯಕ ತಾಂತ್ರಿಕ ಶಿಲ್ಪಿ 2 ಹುದ್ದೆಗಳು ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕ 2 ಹುದ್ದೆಗಳಿವೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಇರಬೇಕಾದ ವಿದ್ಯಾರ್ಹತೆಯನ್ನು ಈಗ ನೋಡೋಣ. ಸಹಾಯಕ ಆಡಳಿತಾಧಿಕಾರಿಯಾಗಿ ಅರ್ಜಿ ಸಲ್ಲಿಸಲು MSW ಅಥವಾ MBA ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನ್ಸ್ನಲ್ಲಿ ಪದವಿಯನ್ನು ಪಡೆದಿರಬೇಕು. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಯಾಗಿ ಅರ್ಜಿ ಸಲ್ಲಿಸಲು MSW ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್ನಲ್ಲಿ ಪದವಿಯನ್ನು ಹೊಂದಿರಬೇಕಾಗುತ್ತದೆ. ಇನ್ನು ಸಹಾಯಕ ಲೆಕ್ಕಾಧಿಕಾರಿಗೆ ಅರ್ಜಿ ಸಲ್ಲಿಸಲು MCOM ಅಥವಾ BCOM ಜೊತೆಗೆ MBA ಇನ್ ಫೈನಾನ್ಸ್ ಪದವಿಯನ್ನು ಪಡೆದಿರಬೇಕು. ಸಹಾಯಕ ಕಾನೂನು ಅಧಿಕಾರಿಗೆ ಕನಿಷ್ಠ 2 ವರ್ಷಗಳ ಅಡ್ವೊಕೇಟ್ ವೃತ್ತಿ ಅನುಭವ ಇರಬೇಕು. ಇನ್ನು ಸಹಾಯಕ ತಾಂತ್ರಿಕ ಶಿಲ್ಪಿಯಾಗಲು BE ಇನ್ ಆಟೋಮೊಬೈಲ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು. ಇದರೊಂದಿಗೆ HTV ಡ್ರೈವಿಂಗ್ ಲೈಸೆನ್ಸ್ ಪ್ರೊಬೇಷನ್ ಅವಧಿಯಲ್ಲಿ ಕಡ್ಡಾಯವಾಗಿದೆ. ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕರಿಗೆ MBA ಇನ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ ಅಥವಾ BE ಇನ್ ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು HTV ಲೈಸೆನ್ಸ್ ಅಗತ್ಯವಾಗಿದೆ. ಸಹಾಯಕ ಸಂಚಾರ ವ್ಯವಸ್ಥಾಪಕರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಕೂಡ ಇರಿಸಲಾಗಿದೆ. ಪುರುಷರು ಕನಿಷ್ಠ 160 ಸೆಂಟಿಮೀಟರ್ ಎತ್ತರವಿರಬೇಕು ಹಾಗೂ ತೂಕ ಕನಿಷ್ಠ 55 kg ಇರಬೇಕಾಗುತ್ತದೆ. ಇನ್ನು ಮಹಿಳೆಯರಿಗೆ ಕನಿಷ್ಠ 153 ಸೆಂಟಿಮೀಟರ್ ಎತ್ತರವಾಗಿರಬೇಕು ಹಾಗೂ ಕನಿಷ್ಠ 50 kg ತೂಕವಿರಬೇಕಾಗುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವಯೋಮಿತಿಯನ್ನು ಸಹ ನಿಗದಿಪಡಿಸಲಾಗಿದೆ. ಕನಿಷ್ಠ 18 ವರ್ಷಗಳಾಗಿರಬೇಕು ಹಾಗೂ ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ, 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ, SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ 43 ವರ್ಷಗಳಾಗಿರಬೇಕು. ಈ ಹುದ್ದೆಗಳಿಗೆ ಕೇವಲ ಆನ್ಲೈನ್ ಮುಖಾಂತರವೇ KEA ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅರ್ಜಿಯು ಆರಂಭವಾದ ದಿನಾಂಕ ನವೆಂಬರ್ 21, 2025 ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 10, 2025. ಅರ್ಜಿ ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಡಿಸೆಂಬರ್ 11 ಆಗಿರುತ್ತದೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅರ್ಜಿ ಶುಲ್ಕವನ್ನು ಈಗ ನೋಡೋಣ. ಸಾಮಾನ್ಯ ಹಾಗೂ ಮೀಸಲಾತಿ ವರ್ಗಗಳಿಗೆ 750 ರೂಪಾಯಿಗಳು, SC ST ಹಾಗೂ ಮಾಜಿ ಸೈನಿಕರಿಗೆ 500 ರೂಪಾಯಿಗಳು ಹಾಗೂ 40%ಗಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿದವರಿಗೆ 250 ರೂಪಾಯಿಗಳ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೇವಲ KEA ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸುವುದಾಗಿರುತ್ತದೆ. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಹಾಗೂ ನಿಮ್ಮ ಮಾಹಿತಿಗಳನ್ನು ಸರಿಯಾಗಿ ತುಂಬಬೇಕು. ಪ್ರತಿ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿ ಹಾಗೂ ಅರ್ಜಿ ಶುಲ್ಕ ಅಗತ್ಯವಾಗಿರುತ್ತದೆ. ಒಬ್ಬರು 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದರೆ 2 ಹುದ್ದೆಗಳಿಗೂ ಪ್ರತ್ಯೇಕ ಫಾರ್ಮ್ ಹಾಗೂ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯು ವಿದ್ಯಾರ್ಹತೆ ಮತ್ತು ಪರೀಕ್ಷೆಯ ಆಧಾರಿತವಾಗಿರುತ್ತದೆ. ಪರೀಕ್ಷೆಯಲ್ಲಿ ಬಂದಂತಹ ಅಂಕಗಳ 50% ಹಾಗೂ ವಿದ್ಯಾರ್ಹತೆಯ 50% ಅಂಕಗಳನ್ನು ತೆಗೆದುಕೊಂಡು ಮೆರಿಟ್ ಲಿಸ್ಟನ್ನು ತಯಾರಿಸಲಾಗುತ್ತದೆ. ಆ ಮೆರಿಟ್ ಲಿಸ್ಟ್ನಿಂದ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ.
ಇನ್ನು ಎಕ್ಸಾಮ್ ಪ್ಯಾಟರ್ನನ್ನು ನೋಡುವುದಾದರೆ ಒಟ್ಟು 2 ಪತ್ರಿಕೆಗಳಿದ್ದು ಒಂದು ಜನರಲ್ ಹಾಗೂ ಇನ್ನೊಂದು ಸ್ಪೆಸಿಫಿಕ್ ಪತ್ರಿಕೆ ಆಗಿರುತ್ತದೆ. 2 ಪತ್ರಿಕೆಗಳಿಗೂ ತಲಾ 300 ಅಂಕಗಳು ನಿಗದಿಯಾಗಿರುತ್ತದೆ ಹಾಗೂ 2 ಪತ್ರಿಕೆಗಳಿಗೂ ಸಹ ತಲಾ 2 ಗಂಟೆಗಳ ಅವಧಿಯನ್ನು ನೀಡಲಾಗುತ್ತದೆ. ಒಟ್ಟು 600 ಮಾರ್ಕ್ಸ್ಗಳು. ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದ್ದು ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕವನ್ನು ಕಡಿತ ಮಾಡಲಾಗಿರುತ್ತದೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು SSLCನಲ್ಲಿ ಕನ್ನಡ 1ನೇ ಅಥವಾ 2ನೇ ಭಾಷೆ ಇದ್ದರೆ ಅನುಕೂಲವಾಗುತ್ತದೆ ಅಥವಾ ಇನ್ನೊಂದು ಬಾರಿ KEA ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗುವುದು ಕಡ್ಡಾಯವಾಗಿದೆ. ಇದು NWKRTC ಆಫೀಸರ್ಸ್ ಗ್ರೇಡ್ 2 ಹುದ್ದೆಗಳ ಸಂಪೂರ್ಣ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.